ಎಲ್ಲರಿಗೂ ನಮಸ್ಕಾರ. ಎಲ್ಲ ಅಕ್ಕ ತಂಗಿಯರಿಗೂ, ಎಲ್ಲ ಅಣ್ಣ ತಮ್ಮಂದರಿಗೂ, ತಾಯಂದರಿಗೂ, ಹಿರಿಯರಿಗೂ ಒಂದು ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಇವತ್ತು ಅತಿ ಹೆಚ್ಚು ಕಾಯಿಲೆಗಳು ಎಲ್ಲಿ ನೋಡಿದ್ರು ಕಾಯಿಲೆ ಕಾಯಿಲೆ ಕಾಯಿಲೆ, ಎಲ್ಲ ಆಸ್ಪತ್ರೆಗಳು ಹೌಸ್ಫುಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನೋಡೋಣ. ಮೊದಲನೇದು, ನೀರು ಕುಡಿಯೋಕ್ಕೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಹೆಂಗೆ ನೀರು ಕುಡಿಬೇಕಂತ ಗೊತ್ತಿಲ್ಲ. ಎರಡನೇದು, ಊಟ ಮಾಡೋ ಪದ್ಧತಿ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾವ ಸಿಲೆಬಸ್ ಕೂಡ ಕೊಟ್ಟಿಲ್ಲ, ನಮ್ಮ ಶಾಲೆಗಳೆಲ್ಲ ಕೂಡ ಅದಿಲ್ಲ ಅಂತ ಹೇಳ್ತಾರೆ. ಗುರುಕುಲ ಶಿಕ್ಷಣದಲ್ಲೇ ಇದೆ. ಆಮೇಲೆ ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂತಹ ಅಲ್ಯೂಮಿನಿಯಂ ಪಾತ್ರೆಗಳಿಂದ ಶುಗರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು, ಸಿಂಧಿ ಆಕಳಿನ ಹಾಲು ಕುಡಿದ್ರೆ, ವಿದೇಶಿ ಹಸುವಿನ ಹಾಲು ಕುಡಿದ್ರೆ ಅದರಿಂದ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿರುವಂಥದ್ದು 11 ಥರದ ರೋಗ ಬರುತ್ತೆ ಅಂತ. ಯಾವಾಗ ನಮ್ಮ ಹಾಲು ಡೈರಿಗೆ ಹೋಗಿ ಬರುತ್ತೆ, ಕಾಸ್ಟಿಕ್ ಸೋಡಾನ ಹಾಕ್ತಾರೆ ಕೆಡದೇ ಇರಬೇಕು ಅಂತೇಳಿ. ಆ ಕಾಸ್ಟಿಕ್ ಸೋಡಾ ಮನುಷ್ಯನಿಗೆ ಒಳ್ಳೇದಲ್ಲ. ಇನ್ನೊಂದು, ಸಕ್ಕರೆ ಯೂಸ್ ಮಾಡೋದ್ರಿಂದ, ಸಕ್ಕರೆ ಸಿಹಿ ದೇಹಕ್ಕೆ ಬೇಕು, ಆದರೆ ಸಕ್ಕರೆಯಲ್ಲಿ ಹಾಕುವಂಥ ಕೆಮಿಕಲಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಇದ್ರ ಬಗ್ಗೆ ಇನ್ನಷ್ಟು ಡೀಪಾಗಿ ನಾಲೆಡ್ಜ್ ಹೋಗೋದು ಬೇಡ. ಒಂದು ವಿಷಯ ಮಾತ್ರ ಹೇಳ್ತೀನಿ, ಕೇವಲ ನೀರು ಕುಡಿಯೋದು ಹೆಂಗೆ ಕುಡಿಬೇಕು ಅಂತೇಳಿ. ನೀರು ಕುಡಿಯುವಾಗ ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕುಡಿ, ಗುಟುಕಾಗಿ. ಯಾಕಂದ್ರೆ ನಮ್ಮ ನಮ್ಮ ಲಾಲಾರಸ ಅದು ಬಾಯಿ ಒಳಗೆ ಹೋಗ್ಬೇಕು. ಅದು ಜೀರ್ಣಕ್ರಿಯೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ನಮ್ಗೆ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ಮೆದುಳು ರಾಸಾಯನಿಕ ವಸ್ತುಗಳು ಬಿಡುಗಡೆ ಮಾಡಿ ಕೊಡುತ್ತೆ. ಅಲ್ಲಿ ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಊಟದ ಸೆಂಟ್ರಲ್ಲಿ, ಊಟಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಮುಂಚೆ ನೀರು ಕುಡಿಯೋದು, ಊಟ ಹಾಕಿ ಒಂದು ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಯೋದು. ಯಾಕೆಂದ್ರೆ ನಾವು ತಿನ್ನುವ ಆಹಾರ ಈ ಗಟ್ಟಿ ಪದಾರ್ಥ ಅಂತ ಹೇಳೋದಾದ್ರೆ ಈ ಪರೋಟ, ಈ ಬ್ರೆಡ್, ನಾನ್ ವೆಜ್, ಇದೆಲ್ಲ ಜೀರ್ಣ ಆಗಕ್ಕೆ 18 ಗಂಟೆ ಬೇಕು ಅಂತ ಹೇಳ್ತಾರೆ. ಈ ತರ ಇದು ನಾವು ಇಲ್ಲಿ ಜಗ್ಗೆಲು ಪಡದ್ದು, ಇಲ್ಲಿ ಜಗ್ಗಕ್ಕಾಗತ್ತಾ? ಕಷ್ಟ. ಆದ್ರೆ ಆಗತ್ತೆ, ದೇವರು ಅದನ್ನು ಕೊಟ್ಟಿದ್ದಾನೆ. ನಮ್ಮ ಯೂರಿಕ್ ಆಸಿಡ್ ಅದು ನಮ್ಮ ಹೊಟ್ಟೆಯಲ್ಲಿ ಪ್ರೊಡಕ್ಷನ್ ಆಗುತ್ತೆ. ನಾವು ತಿಂದಂತ ಆಹಾರ ಯೂರಿಕ್ ಆಸಿಡ್ ರಿಲೀಸ್ ಆಗಿರುತ್ತಲ್ಲ, ಎಲ್ಲ ಕಬ್ಬಣ ಇದ್ರು ಕೂಡ ಪುಡಿ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಜೀರ್ಣ ಮಾಡಿ ಕೊಡುತ್ತೆ. ಆ ಟೈಮಲ್ಲಿ ನಾವು ನೀರು ಕುಡಿದಾಗ ಆ ನೀರು ಬಂದು ಏನು ಮಾಡುತ್ತೆ, ಆ ಯೂರಿಕ್ ಆಸಿಡ್ ಮುಂದೆ ಪಾಸ್ ಮಾಡುತ್ತೆ. ಆ ಥರ ಮುಂದೆ ಪಾಸ್ ಆದಾಗ ನಮ್ಮ ತಿಂದಂಥ ಆಹಾರ ಜೀರ್ಣ ಆಗಲ್ಲ, ಕೊಳತು ಮುಂದೆ ಹೋಗುತ್ತೆ. ಆ ಥರ ಹೋಗೋದ್ರಿಂದ ನಮ್ಮ ದೇಹಕ್ಕೆ ನಾವು ತಿಂದಂಥ ಆಹಾರ ದಕ್ಕೋದಿಲ್ಲ. ಅದಕ್ಕೋಸ್ಕರ ನಾವು ಊಟ ಮಾಡುವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಜಗದು ಯಾರು ಊಟ ಮಾಡ್ತಾರೆ, ಒಂದು ಪ್ರಕಾರ ಅವರಿಗೆ ಶುಗರ್ ಕೂಡ ತುಂಬ ಹೈ ಲೆವೆಲ್ ಆಗಲ್ಲ, ತುಂಬ ಲಿಮಿಟಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನೂ ಸಾಕಷ್ಟು ವಿಚಾರಗಳು ನಾವು ಸ್ವದೇಶಿ ಅಭಿಯಾನ ಮಾಡ್ತಾ ಇದ್ದೀವಿ. ಈ ಅಭಿಯಾನದ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡಬೇಕು. ಯಾವುದೇ ಕಾಯಿಲೆ ಇದ್ರೂ ಕೂಡ ಮನೆ ಮದ್ದಲ್ಲೇ ಸರಿ ಆಗತ್ತೆ ಅಂಥದ್ರು ಬೇಕಾದಷ್ಟು ವಿಡಿಯೋಗಳನ್ನು ನಾವು ಇದರಲ್ಲಿ ಹಾಕ್ತೀವಿ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ಕೊಡ್ತೀನಿ.